2024ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ವಿರುದ್ಧವಾಗಿ ಇಂಡಿ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯೇ ಆಗ್ತಾರೆ ಅನ್ನೋ ಚರ್ಚೆಗೆ ಒಳಪಟ್ಟಿದ್ದ ನಾಯಕ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಆದರೆ ಆ ಇಂಡಿ ಮೈತ್ರಿಕೂಟಕ್ಕೇನೆ ಕೈ ಕೊಟ್ಟು ಇದೀಗ ಮತ್ತೆ ಬಿಜೆಪಿಯ ಸಖ್ಯ ಬೆಳೆಸಿದ್ದಾರೆ ನಿತೀಶ್ ಕುಮಾರ್. ಹೊಸ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಕೂಡ. ನಿತೀಶ್ ಕುಮಾರ್ ಬರೋಬ್ಬರಿ 9ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಸ್ವೀಕಾರ ಮಾಡುವ ಮೂಲಕ ಹೊಸ ದಾಖಲೆಯನ್ನ ಕೂಡ ಬರೆದಿದ್ದಾರೆ. ನಿತೀಶ್ ಕುಮಾರ್ ಅವರ ಜೊತೆಯಲ್ಲಿ ಬಿಜೆಪಿಯ ಇಬ್ಬರು ಡಿಸಿಎಂಗಳಾಗಿಯೂ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇದರ ಜೊತೆಗೆ 8 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. सत्यनिष्ठा से प्रतिज्ञान करता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता अक्षुण्ण रखूंगा। मैं बिहार राज्य के मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं ಆಗಾಗ ಪಕ್ಷಗಳ ಜೊತೆಗಿನ ಸಖ್ಯ ಬದಲಾವಣೆ ಮಾಡೋ ಕಾರಣಕ್ಕೇನೆ ನಿತೀಶ್ ಕುಮಾರ್ ಅವರನ್ನ ಪಲ್ಟು ಕುಮಾರ್ ಅಂತ ಕೂಡ ಕರೀತಾರೆ. ಅದು ಮತ್ತೊಮ್ಮೆ ನಿಜ ಅನ್ನೋ ರೀತಿಯಲ್ಲಿ ವರ್ತಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಈ ರೀತಿಯಾದ ಏನೋ ಒಂದು ನಡೆಯುತ್ತೆ ಬಿಹಾರದಲ್ಲಿ ಅನ್ನೋ ಸೂಚನೆಗಳು ಸಿಗ್ತಾ ಇತ್ತು. ಅಂತೂ ಇವತ್ತು ಹಾಗಾಗಬಹುದು ಅನ್ನೋ ಕಂತೆಗಳಿಗೆ ಕ್ಲೈಮ್ಯಾಕ್ಸ್ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಚುನಾವಣೆ ಫಲಿತಾಂಶ ಬಂದ ನಂತರದಲ್ಲಿ ನಡೆದ ಇಂಡಿ ಮೈತ್ರಿಕೂಟದ ಮೀಟಿಂಗ್. ಇದೇ ಮೀಟಿಂಗ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಈ ಇಂಡಿ ಮೈತ್ರಿಕೂಟದ ವತಿಯಿಂದ ಅಂತ ಹೇಳಿ. ಆ ಸಂದರ್ಭದಲ್ಲೇನೆ ನಿತೀಶ್ ಕುಮಾರ್ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಾರೆ. ಆಗ್ಲೇನೆ ಸಣ್ಣ ಸೂಚನೆ ಸಿಕ್ಕಿರುತ್ತೆ, ನಿತೀಶ್ ಕುಮಾರ್ ಅವರು ಹಂತವಾಗಿ ಇಂಡಿ ಮೈತ್ರಿಕೂಟದಿಂದ ದೂರ ಆಗಬಹುದು ಅಂತ ಹೇಳಿ. ಅದರಲ್ಲೂ ಕಳೆದ 2-3 ದಿನಗಳಿಂದ ಅಂತೂ ಬಿಹಾರ ರಾಜ್ಯದ ರಾಜಕೀಯದಲ್ಲಿ ನಡೀತಾ ಇದ್ದ ಕಂತೆಗಳ ಚರ್ಚೆ. ಈಗ ಆಗ್ಬಿಡ್ತಾರೆ ಇಂಡಿ ಮೈತ್ರಿಕೂಟದ ಸಖ್ಯವನ್ನ ನಿತೀಶ್ ಕುಮಾರ್ ಅನ್ನೋ ಈ ಕಂತೆಗಳಿಗೆ ಇವತ್ತು ಬೆಳಗ್ಗೆ ಒಂದು ಕ್ಲೈಮ್ಯಾಕ್ಸ್ ಹಂತ. ಇವತ್ತು ಬೆಳಗ್ಗಿನಿಂದ ಪದಗ್ರಹಣ ಸಮಾರಂಭ ಆಗೋವರೆಗೂ ಏನೆಲ್ಲ ನಡೀತು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಸುತ್ತ, ಈ ವರದಿ ನಿಮ್ಮ ಮುಂದೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಶ್ವಮೇಧ ಕಟ್ಟಿಹಾಕಲು ಮುಂದಾಳತ್ವ ವಹಿಸಿದ್ದ ಪಲ್ಟೂರಾಮ್ ಇಂಡಿ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ನೀಡಿದ್ದಾರೆ. ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಲು ಬಿಜೆಪಿಯನ್ನ ದೇಶದಿಂದ ಕಿತ್ತೊಗೆಯಬೇಕು ಎಂದು ಗರ್ಜಿಸಿದ್ದ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಇದೀಗ ಕಮಲದ ಜೊತೆ ಕೈ ಜೋಡಿಸಿದ್ದಾರೆ. ಹೌದು, ಬಿಹಾರದಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರಕ್ಕೆ ಕೈಕೊಟ್ಟು ಮತ್ತೆ ಕೇಸರಿ ಪಾಳ್ಯಕ್ಕೆ ಮರಳಿದ್ದಾರೆ. ಕಳೆದ 2-3 ದಿನಗಳಿಂದ ಬಿಹಾರದಲ್ಲಿ ನಡೀತಿದ್ದ ರಾಜಕೀಯ ಹೈಡ್ರಾಮಾ ಕೊನೆಗೂ ತೆರೆ ಕಂಡಿದೆ. ಆರ್ಜೆಡಿ ಕಾಂಗ್ರೆಸ್ ಬೆಂಬಲದ ಸರ್ಕಾರವನ್ನ ಸಿಎಂ ನಿತೀಶ್ ಕುಮಾರ್ ವಿಸರ್ಜಿಸಿದ್ರು. ರಾಜ್ಯಪಾಲರ ಭೇಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಬಳಿಕ ಮಾತನಾಡಿ, ನಾನು ಎಲ್ಲರ ಅಭಿಪ್ರಾಯದಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದರು. सब लोगों की राय, अपने पार्टी के लोगों की राय, चारों तरफ से राय आ रही थी, तो हमने सब लोगों की बात को सुन लिया, तो इसीलिए आज हमने इस्तीफा दे दिया. अब ये जो भी सरकार थी वो समाप्त कर दिया गया. ಇನ್ನು ನಿತೀಶ್ ರಾಜೀನಾಮೆ ವಿಚಾರವಾಗಿ ಮಾಜಿ ಸಿಎಂ ಬಿಎಸ್ವೈ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗಿದೆ ಎಂದು ಕಿಡಿಕಾರಿದ್ರು. ಎಲ್ಲಿದೆ ಒಕ್ಕೂಟ? ಅದಾಗಲೇ ಛಿದ್ರ ಆಗಾಯಿತು, ಅದು ಇನ್ನೇನು ಉಳಿದಿಲ್ಲ ಅದರಲ್ಲಿ. ನಿತೀಶ್ ನಮ್ಮ ಮೈತ್ರಿಕೂಟ ಬಿಡ್ತಾರೆಂದು ಮೊದಲೇ ಗೊತ್ತಿತ್ತು ಎಂದು ಖರ್ಗೆ ಹೇಳಿ ತಮ್ಮನ್ನ ತಾವೇ ಸಂತೈಸಿಕೊಂಡ್ರು. ಅವರು ಹೇಳಿದ್ರು, ಇದು ನನಗೆ ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ. ನಿನ್ನೆ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೇವೆ. ಈಗ ಅದನ್ನು ಮಾಡಿದ್ದಾರೆ. ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲು ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು. ಆದರೆ ಅದನ್ನು ಬಹಿರಂಗವಾಗಿ ಹೇಳಂಗಿಲ್ಲ ಕೆಲವು ಮಾತುಗಳನ್ನು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷದ ಒಳಗೆ ಏನೇ ನಿರ್ಣಯಗಳನ್ನು ಕೈಗೊಂಡು ಏನೇ ಬದಲಾವಣೆಗಳಾದರೂ ಕೂಡ ನಂಬರ್ ಗೇಮ್ ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ನಂಬರ್ ಗೇಮ್ ಬಹಳ ದೊಡ್ಡ ಪಾತ್ರವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಬಿಹಾರದ ನಂಬರ್ ಗೇಮ್ ಸದ್ಯಕ್ಕಿರುವ ಚಿತ್ರಣ ಏನು ಗಮನಿಸ್ತಾ ಹೋಗೋಣ. 143 ಶಾಸಕರ ಬಲವನ್ನ ಹೊಂದಿದೆ ಬಿಹಾರದ ವಿಧಾನಸಭೆ.
122 122 ಮ್ಯಾಜಿಕ್ ನಂಬರ್. ಈಗ ನಿತೀಶ್ ಕುಮಾರ್ ಅವರು ಇಂಡಿ ಮೈತ್ರಿಕೂಟವನ್ನ ತೊರೆದು NDA ಮೈತ್ರಿಕೂಟದ ಜೊತೆಯಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಈ ಸಂಖ್ಯಾಬಲದಲ್ಲಿ ಆಗುವ ಬದಲಾವಣೆಗಳು ಯಾವ ರೀತಿ, ಪಕ್ಷವಾರು ಬಲಾಬಲ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಮುನ್ನದಾಗಿ NDA ಮೈತ್ರಿಕೂಟ ಬಿಜೆಪಿಯ 78 ಶಾಸಕರು ಬಿಹಾರದಲ್ಲಿದ್ರೆ JDU 45 ಮಂದಿ, ಹಾಗೆ HAM ಅಲ್ಲಿನ ಸ್ಥಳೀಯ ಪಕ್ಷ ಒಬ್ಬರು ಶಾಸಕರಿದ್ದಾರೆ. ಒಟ್ಟು ಈ NDA ಮೈತ್ರಿಕೂಟದ ಲೆಕ್ಕಾಚಾರವನ್ನು ನಾವು ಗಮನಿಸಿದಾಗ 128 ಶಾಸಕರ ಬಲ NDA ಮೈತ್ರಿಕೂಟಕ್ಕೆ. 122 ಮ್ಯಾಜಿಕ್ ನಂಬರ್. ಈ ಮೈತ್ರಿಕೂಟದಲ್ಲಿ ಸದ್ಯಕ್ಕಿರುವ ಸಂಖ್ಯಾಬಲ 128. ಸೊ ಅಲ್ಲಿಗೆ ಸೇಫರ್ ಝೋನಲ್ಲಿದೆ NDA ಮೈತ್ರಿಕೂಟ. ಅದೇ INDIA ಅಥವಾ ಇಂಡಿ ಮೈತ್ರಿಕೂಟ, ಇದರ ಬಲಾಬಲವನ್ನು ನಾವು ಗಮನಿಸ್ತಾ ಹೋಗೋಣ. ಈಗಾಗಿರುವ ರಾಜಕೀಯ ಸ್ಥಿತ್ಯಂತ್ಯದ ನಂತರದಲ್ಲಿ ಯಾವ ರೀತಿ ಇದೆ ಅನ್ನೋದರ ಚಿತ್ರಣವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. RJD ಬಳಿಯಲ್ಲಿ 79 ಶಾಸಕರ ಬಲ ಇದ್ದರೆ ಕಾಂಗ್ರೆಸ್ನ ಬಳಿಯಲ್ಲಿ ಬಿಹಾರದಲ್ಲಿರೋದು 19 ಶಾಸಕರ ಬೆಂಬಲ, ಎಡಪಕ್ಷಗಳು 16. ಅಲ್ಲಿಗೆ ಈ ಮೂರನ್ನ ಕೂಡ ಕೂಡಿದಾಗ 114 114 ಶಾಸಕರ ಬಲ ಸದ್ಯಕ್ಕೆ ಇಂಡಿ ಮೈತ್ರಿಕೂಟದ ಬಳಿಯಲ್ಲಿದೆ. 122 ಮ್ಯಾಜಿಕ್ ನಂಬರ್ ಆಗಿರೋದ್ರಿಂದ ಅಪ್ಪರ್ ಹ್ಯಾಂಡ್ ಕ್ಲಿಯರ್ ಆಗಿ ನಮಗೆ ಕಾಣೋಕೆ ಸಿಗ್ತಾ ಇರೋದು NDA ಮೈತ್ರಿಕೂಟಕ್ಕೆ. ಹೀಗಾಗಿ ಬಹುತೇಕ ಈಗೇನು ನೂತನವಾಗಿ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ಬಿಜೆಪಿಯ ಜೊತೆಯಲ್ಲಿ ಕೈ ಜೋಡಿಸಿ, ಸದ್ಯದ ಹಂತಕ್ಕೆ ಯಾವುದೇ ರೀತಿಯ ಮೇಜರ್ ಆಪರೇಷನ್ಗಳ ಆಗದೆ ಹೋದ್ರೆ ಸದ್ಯದ ಈ ನಂಬರ್ ಗೇಮ್ಗಳ ಲೆಕ್ಕಾಚಾರದಲ್ಲಿ ನಾವು ಗಮನಿಸೋದೇ ಆದರೆ